ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸಿದ್ಧಿ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಮೊದಲನೇ ಬಾರಿ ಚಾನಲ್ ವೀಕ್ಷಿಸ್ತಾ ಇದ್ದೀರಾ ಅಂದರೆ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ. ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರಮಾಡ್ಕೊಳ್ಳೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಒಳ್ಳೆದಾಗ್ಲಿಮ್ಮ. ಗುಪ್ತ ನವರಾತ್ರಿಯ ಕುರಿತಾಗಿ ನಾವು ತಿಳ್ಕೊಳ್ತಾ ಬಂದಿದ್ದೀವಿ. ಇನ್ನು ವಿಶೇಷವಾಗಿ ಈ ದಿನ ಯಾವ ದೇವಿಯ ಆರಾಧನೆಯನ್ನ ಯಾವ ರೀತಿಯಲ್ಲಿ ಮಾಡಬೇಕು, ಇನ್ನು ನೈವೇದ್ಯವಾಗಿ ಏನನ್ನ ನೀಡಬೇಕಾಗತ್ತೆ ದೇವಿಗೆ, ಈ ವಿಚಾರವಾಗಿ ತಿಳಿಸ್ಕೊಡಿ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಇದೊಂದು ರೀತಿಯ ಜನಗಳಿಗೆ ಚೆನ್ನಾಗಿದೆ. ಯಾಕಂದ್ರೆ ಚಿಕ್ಕದಾಗೂ ಇರುತ್ತೆ, ಮಾಡ್ಕೊಳ್ಳೋಕ್ಕೂ ಆಗುತ್ತೆ. ಜೊತೆಗೆ ಏನಂದ್ರೆ ಸಾಯಂಕಾಲ ಮಾಡೋದ್ರಿಂದ ಆಮೇಲೆ ಅಷ್ಟಾಗಿ ಅವ್ರಿಗೇನು ಪರಿಕರಗಳು ಬೇಕಾಗಿಲ್ಲ. ಆ ದಿನದ ದೇವತೆಯ ಅಷ್ಟೋತ್ರ ತೆಗೆಯೋದು ಗೂಗಲ್ಗೆ ಹೋದ್ರೆ ಅದು ಸಿಗುತ್ತೆ, ಪೂಜೆ ಮಾಡ್ತಾರೆ. ಒಂದಷ್ಟು ನೈವೇದ್ಯಕ್ಕೆ, ಅದೇ ನೈವೇದ್ಯದಲ್ಲೂ ಕೂಡ ಎಕ್ಸ್ಕ್ಯೂಸ್ ಇದೆ. ಒಂದಷ್ಟು ಬೆಲ್ಲ, ಅದ್ಮೇಲೆ ಅಷ್ಟು ತುಪ್ಪ ಹಾಕಿ ನೈವೇದ್ಯ ಮಾಡೋದು. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, second floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು, ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ದಿನ ಬಗಳಾಮುಖಿ ವಾರಾಹಿಯನ್ನೇ ನೀವು 9 ದಿನ ಮಾಡಿದ್ರೂ ನಡೆಯುತ್ತೆ. ಆ ವಾರಾಹಿಯ ಒಳಗಿರತಕ್ಕಂತಹ ಮತ್ತೊಂದು ರೂಪ ಬಗಳಾಮುಖಿ. ಬಹುಶಃ ನೀವು ತುಂಬ ಹೆಚ್ಚಿಗೆ ಈ ಹೆಸರನ್ನು ಕೇಳಿರ್ತೀರಿ. ಆ ಬಗಳಾಮುಖಿ ತಾಂತ್ರಿಕದಲ್ಲಿ ಬಹಳಷ್ಟು ಬಳಸ್ತಾರೆ. ಬಗಳಾಮುಖಿಗೆ ಸಂಬಂಧಪಡುವ ಸ್ತಂಭನ ಅಂತಾರೆ. ಆ ಸ್ತಂಭನಗಳೇನಾದರೂ ಮಾಡಿದ್ದರೆ ನಿಮ್ಗೆ ಗೊತ್ತಿರುತ್ತೆ, ಅನೇಕ ಸ್ತಂಭನಗಳಿದ್ದಾವೆ. ವಾಯುಸ್ತಂಭನ, ವಾಕ್ಸ್ತಂಭನ, ಜಲಸ್ತಂಭನ, ಬೇಕಾದಷ್ಟಿದೆ. ಯಾರೋ ನಮಗೆ ವಾಕ್ಸ್ತಂಭನ ಮಾಡಿಬಿಟ್ಟಿದ್ದಾರೆ. ಅಂದರೆ ಆ ಕೇಸ್ ಜೊತೆಗೆ ಆತನ ಜೊತೆಗೆ ಮಾತಾಡೋಕ್ಕೆ ಆಗಲ್ಲ. ಎಷ್ಟು ಪ್ರಯತ್ನ ಪಟ್ಟರು ಕೂಡ ಅದನ್ನು ನಾವು ಜಯಗೊಳಿಸ್ಕೊಳ್ಳೋಕೆ ಆಗ್ತಾ ಇಲ್ಲ. ಅಂತಂದರೆ ಈ ಕೋರ್ಟು ಕಚೇರಿ, ಕೋರ್ಟು ಕಟ್ಲೆಗಳಲ್ಲಿ ಬಹಳಷ್ಟು ದಿನಗಳಿಂದ, ಬಹಳಷ್ಟು ಕಾಲದಿಂದ ನಾವು ಅದರಲ್ಲೇ ಮುಳುಗೋಗಿದ್ದೀವಿ. ಕೋರ್ಟು ಕೇಸು ಇಂತಹದ್ದಂತಂದರೆ ಬಗಳಾಮುಖಿಯ ಆರಾಧನೆಯಿಂದ ಅಂತಹ ಸ್ತಂಭನಗಳು ಯಾರಾದರೂ ಮಾಡಿದ್ದರೆ ನಿಮ್ಗೆ ಅನುಮಾನ ಇರುತ್ತೆ, ಅರೆ ಇಷ್ಟು ದೊಡ್ಡ ವ್ಯಕ್ತಿ ಆಗಿರೋ ನನಗೆ ಅವನು ಸಣ್ಣವನು ನನ್ನ ಆಟ ಆಡಿಸ್ತಾನಲ್ಲ, ಅವನು ಏನೋ ಗೊತ್ತಿಲ್ಲ, ಬಹುಶಃ ಎಲ್ಲಾದರೂ ಏನಾದರೂ ಮಾಡಿಸಿ ಸ್ತಂಭನ ಮಾಡಿಬಿಟ್ಟಿದ್ದಾನೇನೋ ಅನ್ನೋಂತಹ ಅನುಮಾನ ನಿಮಗಿತ್ತು ಅಂತಂದರೆ ಬಗಳಾಮುಖಿಯ ಆರಾಧನೆ ಖುಷಿಯಿಂದ ಮಾಡ್ತೀನಿ ಅಂತಂದರೆ ತಾಂತ್ರಿಕ ಪ್ರಯೋಗದಲ್ಲಿ ಬಹಳಷ್ಟು ವಿಧಾನಗಳೊಂದಿಗೆ ಅದನ್ನು ಮಾಡ್ತಿರ್ತಾರೆ. ಅದರ ಆರಾಧನೆ, ಪೂಜೆ, ವಿಧಿವಿಧಾನ, ಯಜ್ಞ ಎಲ್ಲ ಕೂಡ ಮಾಡ್ತಿರ್ತಾರೆ. ನೀವೊಂದು ಕಳಶದಲ್ಲಿ ಆವಾಹನೆ ಮಾಡಿ ಭೂಹು ಭುವಃ ಸುವಹ ಭೂರ್ಭುವಸ್ವ ಬಗಳಾಮುಖಿ ಆವಾಹಯಾಮಿ ಸ್ಥಾಪಯಾಮಿ ಪೂಜೆಯಾಮಿ ಅರ್ಘ್ಯಪಾದ್ಯ ಆಚಮನೀಯಂ ಅಂತ ಹೇಳಿ ಅಮ್ಮನಿಗೆ ನಿವೇದನೆ ಮಾಡ್ತೀನಿ ಅಂತಂದರೆ ಇವತ್ತು ಹರಿದ್ರಾವರ್ಣ ಅಂತ ಹೇಳ್ತಾನೆ. ಹರಿದ್ರಾವರ್ಣದ ವಸ್ತ್ರ, ಹರಿದ್ರಾವರ್ಣದ ಪುಷ್ಪಗಳು, ಹರಿದ್ರಾವರ್ಣದ ನೈವೇದ್ಯ ಅಂತ ಹೇಳ್ತಾನೆ ಬಗಳಾಮುಖಿಗೆ. ಅಂದರೆ ಯೆಲ್ಲೋ ಕಲರ್, ಅರಿಶಿಣದ ಬಣ್ಣದಿಂದ ಕೂಡಿರತಕ್ಕಂಥದ್ದು. ಜಿಲೇಬಿ ಮಾಡ್ತೀರೋ ಅರಿಶಿಣ ಬಣ್ಣದ್ದು, ಅಥವಾ ಬೂಂದಿ ಮಾಡ್ತೀರೋ, ಅಥವಾ ಲಡ್ಡು ಮಾಡ್ತೀರೋ ಅಮ್ಮನಿಗೆ, ಅಥವಾ ಬಾತ್, ಕೇಸರಿ ಬಾತ್ ನೈವೇದ್ಯ ಮಾಡ್ತೀರೋ, ಅತ್ಯಂತ ಅದ್ಭುತ, ಅಮ್ಮನಿಗೆ ಖುಷಿಯಾಗಿ ಸ್ವೀಕಾರ ಮಾಡೋಂಥದ್ದು. ಆಕೆಗೆ ಇಷ್ಟ. ಬಗಳಾಮುಖಿಗೆ ಹರಿದ್ರಾವರ್ಣದ ಅಥವಾ ಹರಿದ್ರಾನ್ನ ಅಂತ ನೀವು ಮಾಡಿದ್ರು ಕೂಡ ನೈವೇದ್ಯ ಬಹಳ ಖುಷಿಯಿಂದ ಅದನ್ನು ಸ್ವೀಕಾರ ಮಾಡುತ್ತಾಳೆ ಅಮ್ಮ. ಅಂತಹ ಬಗಳಾಮುಖಿ ಯಾರೋ ನಮಗೇನು ಮಾಡಿಸಿದ್ದಾರೆ ಅನ್ನೋ ಕುರುಹು ಯಾರಿಗಿರುತ್ತೋ, ಯಾರೋ ನಮಗೇನು ವಾಮಾಚಾರ ಮಾಡಿಸಿದ್ದಾರೆ ಅನ್ನೋ ಭಯ ಇತ್ತು ಅಂತಂದರೆ, ಯಾಕಂದ್ರೆ ನಾವು ಇಷ್ಟು ವರ್ಷಗಳು ಚೆನ್ನಾಗಿದ್ವಿ, ಇಲ್ಲಿಂದ ಆಚೆ ಗೊತ್ತಿಲ್ಲದೆ ದಿಢೀರಂತ ಕುಸಿದು ಬೀಳ್ತಾ ಇದ್ದೀವಿ. ಒಂದಾದ್ಮೇಲೆ ಕಳ್ಕೊಳ್ತಾ ಇದ್ದೀವಿ. ಆಮೇಲೆ ಅಲ್ಲಿ ಯಾಕೋ ನಾವು ಮಾತಾಡೋಕ್ಕೆ ರೆಡಿ ಇರ್ತೀವಿ, ಅಲ್ಲೋದ್ಮೇಲೆ ಯಾಕೋ ಆ ವಿಷಯಗಳು ಮಾತಾಡೋಕ್ಕೆ ಆಗ್ತಾ ಇಲ್ಲ ಅಂತಂದರೆ, ನಿಮ್ಮ ಮನೆಯಲ್ಲಿ ಒಂದೊಂದು ಕೋಣೆಯಲ್ಲಿ ನೀವು ಆಲೋಚನೆ ಮಾಡಿದ್ರೆ ಆ ಕೋಣೆಯಲ್ಲಿ ಜ್ಞಾಪಕ ಬಂದದ್ದು ಈ ಕೋಣೆಯಲ್ಲಿ ಜ್ಞಾಪಕನೇ ಬರಲ್ಲ. ಈಗೆಲ್ಲವೂ ಕೂಡ ಸ್ತಂಭನಕ್ಕೆ ಸಂಬಂಧಪಟ್ಟ ಕಟ್ಟಾಕಿರಲಾಗತ್ತೆ ಅನ್ನೋದು ನಿಮ್ಗೆ ಗೊತ್ತಾದರೆ, ಅಂತಹ ಸಬಕಟ್ಟನ್ನು ಬಿಡಿಸಿಕೊಳ್ಳತಕ್ಕಂತಹ ವಿಧಿವಿಧಾನ ಹೇಗಂತಂದರೆ ಬಗಳಾಮುಖಿಯ ದೇವಿಯನ್ನು ನೀವು ಚಿಂತನೆ ಮಾಡುವಂಥದ್ದು.
ಆ ಒಂದು ವಾರಾಹಿ ದೇವಿಯ ಅಷ್ಟೋತ್ತರದ ಜೊತೆಗೆ ಬಗಳಾಮುಖಿಯ ಅಷ್ಟೋತ್ತರ, ಧೂಪ ದೀಪ ನೈವೇದ್ಯ ನೀರಾಜನ ಜೊತೆಗೆ ಅಮ್ಮನಿಗೆ ಹರಿದ್ರಾನ್ನ ಹಸಿರು ಬಣ್ಣದ ಅಂದರೆ ಆ ಒಂದು ಅರಿಶಿನ ಬಣ್ಣದ ನೈವೇದ್ಯವನ್ನು ನಾವು ಮಾಡ್ತೀವಿ. ಜಿಲೇಬಿ ಕೂಡ ಆಗಬಹುದು, ಇನ್ನು ಆ ವರ್ಣದ ಬೂಂದಿ ಕೂಡ ಇರುತ್ತೆ, ಲಡ್ಡು ಇರುತ್ತೆ. ಖುಷಿಯಿಂದ ನೈವೇದ್ಯ ಮಾಡಬಹುದು. ಆವಾಗ ಸಂತೃಪ್ತಳಾಗತಳಾಕೆ. ಆಮೇಲೆ ಪ್ರತಿನಿತ್ಯ ನಾನು ಹಣ್ಣುಗಳ ಬಗ್ಗೆ, ಪ್ರತಿನಿತ್ಯ ನಾನು ನಿಮಗೆ ತಾಂಬೂಲದ ಬಗ್ಗೆ ಇಲ್ಲ ಅಂತ ಅಂಡರ್ಸ್ಟುಡ್. ಯಾವಾಗಲೂ ಕೂಡ ತಾಂಬೂಲ, ಇದೊಂದು ವ್ರತ. ಈ ವ್ರತ ಮಾಡುವಾಗ ತಾಂಬೂಲ ಇಲ್ಲ ಅಂತ ಇರೋ ಹಾಗಿಲ್ಲ ಅಲ್ಲಿ, ನೈವೇದ್ಯ ಇಲ್ಲ ಅಂತ ಅನ್ನೋ ಹಾಗಿಲ್ಲ ಅಲ್ಲಿ. ಶಕ್ತ್ಯಾನುಸಾರ ತಾಂಬೂಲ, ಹಣ್ಣು, ಹಂಪಲುಗಳು ಆ ಒಂದು ಪೂಜೆಯಲ್ಲಿ ಇರಬೇಕು. ನೀವು ನೈವೇದ್ಯ ಮಾಡಿದ್ದರೂ ಪ್ರಧಾನವಾಗಿ ಈ ಪಂಚಫಲ ನೈವೇದ್ಯಗಳು ಮಾಡಬೇಕು. ತಾಂಬೂಲವನ್ನು ಕೂಡ ಪೂಗಿಫಲ ಸಮಾಯುಕ್ತಂ ಅನ್ನೊಂದು ಮಂತ್ರವನ್ನು ಹೇಳಿಕೊಳ್ಳುತ್ತಾ ನೀವು ನೈವೇದ್ಯ ಮಾಡ್ತಾ ಬರ್ತೀರಿ. ಅಂತಹ ಪೂಗಿ ಫಲ ಬಹಳ ಶ್ರೇಷ್ಠ ಅಮ್ಮನಿಗೆ. ಅದಕ್ಕೆ ಹೇಳ್ತಾರೆ, ರಾತ್ರಿ ಊಟ ಆದಮೇಲೆ ತಾಂಬೂಲವನ್ನು ಮೆಲ್ಲಬೇಕು ಅಂತ ಹೇಳ್ತಾರೆ. ಆ ತಾಂಬೂಲ ಮಾಡುವಾಗ ಕೂಡ ಅಷ್ಟೇ ತುಂಬ ಶ್ರದ್ಧೆಯಿಂದ ಅದೊಂದು ಈ ತಾಂಬೂಲ ಏನು ಮಾಡುತ್ತೆ ಅಂತಂದರೆ, ನಿಮಗೆ ಆಗದೇ ಇರತಕ್ಕಂತಹ ಶತ್ರುಗಳನ್ನು ದಮನ ಮಾಡುವ ಶಕ್ತಿ. ಮೊದಲೇ ಶತ್ರು ನಾಶನ, ಶತ್ರುಗಳು ಯಥೇಚ್ಛವಾಗಿತ್ತು ಅಂತಂದರೆ ಶತ್ರುಗಳನ್ನು ದೂರ ಇಡುವಂತಹ ಶಕ್ತಿ ಈ ಬಗಳಾಮುಖಿ ಈ ಪೂಜೆ ನಿಮಗೆ ಕೊಡತಕ್ಕದ್ದು. ಅದಕ್ಕಾಗಿಯೇ ಪುಗಿ ಫಲಸಮ ಯುಕ್ತಂ ನಾಗವಲ್ಲಿರ್ದಲೈರುತಂ ಕರ್ಪೂರ ಚೂರ್ಣ ಯುಕ್ತಂ ತಾಂಬೂಲ ಪ್ರತಿಗುಹ್ಯತಾಂ ಅಂತ ತಾಂಬೂಲ ನೈವೇದ್ಯ ಮಾಡ್ತೀನಿ ಅಂತಂದರೆ ಖುಷಿಯಿಂದ ಸಂತೋಷವಾಗಿ ನೀವು ಮನೆಯಲ್ಲಿ ಆಗಾಗ ಕದನ, ಆಗಾಗ ಜಗಳ, ಆಗಾಗ ನೋವು, ಆಗಾಗ ಕಷ್ಟ ಇರುತ್ತೆ. ಅಂತಂದರೆ ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಅಕ್ಕಪಕ್ಕದ ಮನೆಯವ್ರದ್ದು ಜಗಳಗಳು ಅಂತಂದರೆ, ಯಾವುದೋ ಒಂದು ತೋಟ, ಒಲೆ, ಗದ್ದೆ, ಇದಕ್ಕೆ ಯಾವುದಕ್ಕೂ ಒಂದು ಕೋರ್ಟು ಕಚೇರಿ ಇದೆ ಅಂತಂದರೆ ಬಗಳಾಮುಖಿ ಆರಾಧನೆ ಮಾಡಿ ಅಂತಹದಿಂದ ಹೊರಗೆ ಬರ್ತೀರಿ, ಶುಭವನ್ನು ಕಾಣ್ತೀರಿ. ಲೈಫಲ್ಲಿ ಈ ರೀತಿಯಾಗಿರುವಂಥ ಸಮಸ್ಯೆಗಳು ಖಂಡಿತ ಇದ್ದೇ ಇರುತ್ತೆ. ಕೋರ್ಟ್ ಕೇಸ್ ವಿಚಾರಗಳಾಗಿರ್ಬೋದು, ನಾವೇನು ಮಾಡಿದ್ರೂ ಕೂಡ ಸಕ್ಸಸ್ ಆಗ್ತಾ ಇರೋದಿಲ್ಲ ಅಂತ. ಬಟ್ ಈ ದಿನ ಬಗಳಾಮುಖಿಯ ಒಂದು ವಿಶೇಷವಾಗಿ ಆರಾಧನೆಯನ್ನು ಹಳದಿ ವರ್ಣದ ಪುಷ್ಪಗಳಾಗಿರ್ಬೋದು, ಹಳದಿ ವರ್ಣದ ನೈವೇದ್ಯ, ಅದಂತೂ ಆಪ್ಷನ್ಸು ಕೊಟ್ಬಿಟ್ರಿ ಗುರುಗಳೇ, ಏನೆಲ್ಲ ಮಾಡ್ಕೊಳ್ಬೋದು ಅಂತ. ಯಾವುದು ಸುಲಭ ಅದನ್ನು ನಾವು ಆಯ್ಕೆ ಮಾಡ್ಕೊಳ್ಬೋದು. ಉತ್ತಮವಾಗಿರುವಂಥ ವಿಚಾರನ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ನಮಸ್ಕಾರ. ಹರೇ ಶ್ರೀನಿವಾಸ. ಗುಪ್ತ ನವರಾತ್ರಿಯ ಕುರಿತಾಗಿ ಸಾಕಷ್ಟು ವಿಚಾರಗಳನ್ನ ನಮಗೆ ಪ್ರತಿಯೊಂದು ವಿಡಿಯೋಸಲ್ಲಿ ಕೂಡ ಗುರುಗಳು ತಿಳಿಸ್ಕೊಡ್ತಾ ಬಂದಿದ್ದಾರೆ. ಆದರೆ ಈ ದಿನ ಯಾವ ದೇವಿಯ ಆರಾಧನೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದಾರೆ. ಇದನ್ನು ನೀವೆಲ್ಲರೂ ಫಾಲೋ ಮಾಡಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಆಗಿದೆ. ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು NK42 Fitness. Get your growth, speak loudly. Your fitness journey starts here. NK42 Fitness, 2nd floor, Zudio Shop Building, Balagere Road, Vartur. Contact 973194115. Transform your body, transform your life. ನಮ್ಮ ಆರೋಗ್ಯವೇ ನಮ್ಮ ಸಂಪತ್ತು. ಅದನ್ನು ಕಾಪಾಡುವುದು ನಮ್ಮ ಹೊಣೆಗಾರಿಕೆ. ಭಗವಾನ್ ನೋನಿ 55ಕ್ಕೂ ಹೆಚ್ಚು ಆರೋಗ್ಯದ ಸಮಸ್ಯೆಗಳಿಗೆ ರಾಮಬಾಣ. ಇದು ಕೇವಲ ಔಷಧಿ ಮಾತ್ರವಲ್ಲ, ಅಮೃತ ಸಂಜೀವಿನಿ. ನಮ್ಮ ಸಂಸ್ಥೆಯ ಉತ್ತಮ ಗುಣಮಟ್ಟದ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ನೋನಿ ಸೋಪ್ ಲಭ್ಯವಿದೆ. ನೀವು ಕೂಡ ಭಗವಾನ್ ನೋನಿ ಹೇರ್ ಆಯಿಲ್, ಪೇನ್ ಆಯಿಲ್ ಮತ್ತು ಸೋಪುಗಳನ್ನು ಕೊಂಡುಕೊಳ್ಳಲು ಈಗಲೇ ಸಂಪರ್ಕಿಸಿ 9590799995 8217847031.